ಆತ್ಮೀಯ ಭಗವದ್ಭಕ್ತರೇ, ರಥ ಸಪ್ತಮಿಯ ಪರ್ವದಿನದಂದು ಸೂರ್ಯದೇವರು ಸಿಂಹ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಪುಣ್ಯಕಾಲ. ಈ ಶುಭ ಸಂದರ್ಭದಲ್ಲಿ ನಾಡಿನೆಲ್ಲೆಡೆ ಭಕ್ತರು ತೀರ್ಥಸ್ನಾನ ಸಲ್ಲಿಸಿ ಸೂರ್ಯದೇವರಿಗೆ ವಿಶೇಷ ಅರ್ಘ್ಯ ನೀಡುತ್ತಾರೆ. ಅಂತೆಯೇ ಉಡುಪಿಯ ಕೃಷ್ಣ ಸನ್ನಿಧಿಯಲ್ಲೂ ಕೂಡ ಈ ಪ್ರಯುಕ್ತ ಅನೇಕ ಆಚರಣೆಗಳು ಜರುಗುತ್ತವೆ. ಅಲಂಕಾರ ಪ್ರಿಯ ಉಡುಪಿ ಕೃಷ್ಣದೇವರು ಹೆಚ್ಚಾಗಿ ರಥ ಸಪ್ತಮಿಯಂದು ಸೂರ್ಯನಾರಾಯಣ ದೇವರ ಅಲಂಕಾರದಲ್ಲಿ ಕಂಗೊಳಿಸುತ್ತಿರುತ್ತಾರೆ. ಮಿರಮಿರನೆ ಮಿಂಚುವ ಬೆಳ್ಳಿಯ ಸೂರ್ಯ ಮಂಡಲದ ಬೃಹತ್ ಪ್ರಭಾವಳಿಯ ಸಮ್ಮುಖದಲ್ಲಿ ಕಡೆಗೋಲು ಕೃಷ್ಣನ ಅಲಂಕಾರವು ಶ್ರೀಕೃಷ್ಣ ದೇವರಿಗೆ ಅರ್ಪಣೆಯಾಗುವುದು. ಇನ್ನು ಕೆಲವೊಮ್ಮೆ ಸೂರ್ಯ ಮಂಡಲದ ಮೇಲ್ಮುಖದಲ್ಲಿ ವಜ್ರ ಕವಚಧಾರಿ ಸೂರ್ಯನಾರಾಯಣ ದೇವರ ದರ್ಶನವಾಗುತ್ತದೆ. ಇನ್ನು ಕೆಲವೊಮ್ಮೆ ಸೂರ್ಯ ಮಂಡಲದ ಪ್ರಭೆಯ ನಡುವೆ ಕಮಲಾಕರನಾಗಿ ಮೂಡಿ ಬಂದ ಸೂರ್ಯನಾರಾಯಣ ದೇವರ ಅಲಂಕಾರವು ಭಕ್ತರನ್ನು ಪುನೀತರನ್ನಾಗಿಸುತ್ತದೆ. ಹೀಗೆ ಬಹುರೂಪದಿ ಕಂಗೊಳಿಸುವ ಸರ್ವತ್ರದಿ ವ್ಯಾಪ್ತನಾದ ಸರ್ವ ಸೃಷ್ಟಿಗೂ ನಿಯಾಮಕನಾದ ಶ್ರೀಕೃಷ್ಣ ದೇವರ ವಿಶೇಷ ಅನುಗ್ರಹವು ಈ ಮೂಲಕ ರಥ ಸಪ್ತಮಿಯ ಪರ್ವಕಾಲದಲ್ಲಿ ಸಮಸ್ತ ಭಕ್ತರಿಗೆ ಕರುಣವಾಗುತ್ತದೆ. ಪ್ರೀತೋಸ್ತು ಕೃಷ್ಣ ಪ್ರಭು.